ಹಾಯ್ ಎಲ್ರಿಗೂ ನಮಸ್ಕಾರ. ಫೈನಲಿ ನನ್ನ ತಂಗಿ ಸೀಮಂತದ ದಿನದ ಬ್ಲಾಗ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಹಾಲ್ಗೆ ಹೊರಟಿದ್ದೀನಿ. ನನ್ನ ಹಿಂದೆ ನನ್ನ ತಂಗಿ ಕೂಡ ಮನೇಲಿ ದೇವ್ರಿಗೆ ಪೂಜೆ ಮುಗಿಸ್ಕೊಂಡು ಹೊರಟಿದ್ದಾಳೆ. ನನಗೆ ಸ್ವಲ್ಪ ಅರೇಂಜ್ಮೆಂಟ್ ಎಲ್ಲ ಮಾಡ್ಕೊಳ್ಳೋದಿತ್ತು, ಹಾಗಾಗಿ ಬೇಗ ಹೊರಟಿದ್ದೆ. ನಾನು ಹೋಗೋದ್ರೊಳಗಡೆ ಡೆಕೋರೇಷನ್ ವರ್ಕ್ ಎಲ್ಲ ತುಂಬಾ ಚೆನ್ನಾಗಾಗಿತ್ತು. ನೋಡ್ಬೋದು ನೀವು ಎಷ್ಟು ಬ್ಯೂಟಿಫುಲ್ಲಾಗಿ ಡೆಕೋರೇಟ್ ಆಗಿದೆ ಅಂತೇಳಿ. ನಾನು ಅರೇಂಜ್ಮೆಂಟ್ ಎಲ್ಲ ಮಾಡಿ ಮುಗಿಸ್ಕೊಂಡೆ. ಅಷ್ಟರಲ್ಲಿ ನನ್ನ ತಂಗಿ ಕೂಡ ಬಂದಳು. ನನ್ನ ತಂಗಿ ಬಂದಮೇಲೆ ಅವಳ ಕೈನಲ್ಲಿ ಕೆಲವೊಂದು ಪೂಜೆಗಳು ಮಾಡಿಸೋದಿತ್ತು, ಅದನ್ನೆಲ್ಲ ಮಾಡಿಸಿ ಸೀಮಂತ ಕಾರ್ಯಕ್ಕೆ ಕೂರಿಸಿದ್ವಿ. ಅವಳ ಗಂಡ ಮೊದಲಿಗೆ ಅರ್ಶಿನ ಕುಂಕುಮ ಅಕ್ಷತೆ ಹಾಕಿ ಹಾರ ಹಾಕಿದ್ರು. ಅದಾದಮೇಲೆ ಫ್ಯಾಮಿಲಿ ಮೆಂಬರ್ಸು, ಫ್ರೆಂಡ್ಸು ಎಲ್ಲರೂ ಕೂಡ ಬಂದಿದ್ದರು. ಎಲ್ಲರೂ ಕೂಡ ಅವಳಿಗೆ ಅರ್ಶಿನ ಕುಂಕುಮ ಇಟ್ಟು ಅಕ್ಷತೆ ಹಾಕಿ ಆಶೀರ್ವಾದ ಮಾಡಿದ್ರು. ತುಂಬಾ ಸಂತೋಷ ಅನ್ನಿಸ್ತು. ನನ್ನ ತಂಗಿ ಕೂಡ ತುಂಬಾ ಖುಷಿಯಾಗಿದ್ಲು. ಸುಮಾರು ವರ್ಷ ಆದಮೇಲೆ ನಮ್ಮ ಮನೆಯಲ್ಲಿ ಈ ಥರ ಒಂದು ವಿಶೇಷ ಸಂಭ್ರಮ ಆಚರಣೆ ಮಾಡಿದ್ದು. ನನ್ನ ತಂಗಿ ಅತ್ತೆ ಮನೆಯವರು ಕೂಡ ಸೀಮಂತ ಕಾರ್ಯನ ತುಂಬ ಚೆನ್ನಾಗಿ ನಡೆಸ್ಕೊಂಡು, ನನ್ನ ತಂಗಿ ಅತ್ತೆಯವರಂತೂ ಅವಳನ್ನ ಸ್ವಂತ ಮಗಳ ಹಾಗೆ ಭಾವಿಸ್ತಾರೆ. ಹಾಗೆ ನನ್ನ ತಂಗಿಗೆ ನೀವೆಲ್ಲ ಕೂಡ ಬ್ಲೆಸ್ ಮಾಡಿದ್ರಿ, ಥ್ಯಾಂಕ್ ಯು ಸೋ ಮಚ್. ಸೀಮಂತ ಕಾರ್ಯ ಎಲ್ಲ ತುಂಬ ಚೆನ್ನಾಗಾಯಿತು. ಸೀಮಂತ ಕಾರ್ಯ ಮುಗಿದ್ಮೇಲೆ ಅವಳಿಗೆ ಮಡ್ಲು ತುಂಬುವಂಥ ಶಾಸ್ತ್ರ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಮಾಡ್ಕೊಂಡ್ವಿ, ಆರತಿ ಮಾಡಿಕೊಂಡು. ಇದಾಗಿತ್ತು ನನ್ನ ತಂಗಿ ಸೀಮಂತ ದಿನದ ಬ್ಲಾಗು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.